ಎಲ್ಲ SSLC ವಿದ್ಯಾರ್ಥಿಗಳು ಎಕ್ಸಾಮ್ನ ಬರೆದು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿರುವಂಥ ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, SSLC ವಿದ್ಯಾರ್ಥಿಗಳಿಗೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಏಪ್ರಿಲ್ 24ಕ್ಕೆ ರಿಸಲ್ಟ್ ಬರುತ್ತೆ ಅಂತಿತ್ತು. ಸೊ ರಿಸಲ್ಟ್ನಲ್ಲಿ ಭಾರಿ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಮೊದಲನೇದಾಗಿ ಏನು ನೋಡೋದಂದರೆ, ಏಪ್ರಿಲ್ 24ಕ್ಕೆ SSLC ಪರೀಕ್ಷೆ ಫಲಿತಾಂಶ ಬರೋದು ಡೌಟ್ ಅಂತಲೇ ಹೇಳ್ಬೋದು. ಯಾವ ಕಾರಣಕ್ಕೆ, ಏನಾಯಿತು, ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ ಯಾವಾಗ SSLC ಪರೀಕ್ಷೆ ಫಲಿತಾಂಶ ಬರುತ್ತದೆ ಹಾಗಾದರೆ, ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಹಾಗಾದರೆ ಯಾವ ಟೈಮ್ಗೆ ನಿಮ್ಮ ಒಂದು ಫಲಿತಾಂಶ ರಿಸಲ್ಟ್ ಅನ್ನೋದು ಬರುತ್ತೆ, ಯಾವಾಗ ಬರುತ್ತೆ, ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಹಾಗೆ ಹೌ ಟು ಚೆಕ್ SSLC ರಿಸಲ್ಟ್ ಇನ್ ಮೊಬೈಲ್, ಅಂದರೆ ಯಾವುದೇ ರೀತಿ ಲ್ಯಾಪ್ಟಾಪ್ ಅಥವಾ ಸೈಬರ್ ಸೆಂಟ್ರಿಗೆ ಹೋಗ್ಲಿಕ್ಕೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಈಸಿಯಾಗಿ ಹೇಗೆ ನಿಮ್ಮ ಒಂದು SSLC ರಿಸಲ್ಟ್ನ ಚೆಕ್ ಮಾಡೋದು, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಹಾಗೆ ಈ ವರ್ಷ ಪಾಸು ಮತ್ತು ಫೇಲ್ ಕುರಿತು ಏನಾದರೂ ಅಪ್ಡೇಟ್ ಇದೆಯಾ, ಏನಾದರೂ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಏನಾದರೂ ಇದೆಯಾ, ಸೊ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತೀರಾ, ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡೋದಾದರೆ, ಏಪ್ರಿಲ್ 24ಕ್ಕೆ SSLC ಪರೀಕ್ಷೆ ಫಲಿತಾಂಶ ಬರೋದು ಡೌಟ್ ಅಂತಲೇ ಹೇಳ್ಬೋದು. ಯಾವ ಕಾರಣಕ್ಕೆ ಏನಂತ ನೋಡೋದಾದರೆ, ಸೊ ಏಪ್ರಿಲ್ 24ಕ್ಕೆ ಬರುತ್ತೆ ಅಂತ ಶಿಕ್ಷಣ ಇಲಾಖೆಯಿಂದ ಸಂಭಾವಿತ ದಿನಾಂಕ, ಅಂದರೆ ತಾತ್ಕಾಲಿಕ ದಿನಾಂಕವನ್ನು ಕೊಟ್ಟಿದ್ದಾರೆ ಶಿಕ್ಷಣ ಇಲಾಖೆ. ಅಂದರೆ ಏಪ್ರಿಲ್ 24ಕ್ಕೆ ಬರುವ ಚಾನ್ಸಸ್ ಇದೆ. ಸೊ ಮೌಲ್ಯಮಾಪನ ಅನ್ನೋದು ಏಪ್ರಿಲ್ 5ರಿಂದ ಸ್ಟಾರ್ಟ್ ಆಗಿಬಿಟ್ಟು 20ಕ್ಕೆ ಕಂಪ್ಲೀಟ್ ಆಗುತ್ತೆ. ಏಪ್ರಿಲ್ 24ಕ್ಕೆ ನಿಮ್ಮ ರಿಸಲ್ಟ್ ಅನ್ನೋದು ಬರುತ್ತೆ ಅಂತ ಹೇಳಿದ್ದು. ಈಗ ಏನಾಗಿದೆ ಅಂದರೆ, ಶಿಕ್ಷಣ ಇಲಾಖೆಯಿಂದ ಗ್ರೇಡ್ಗೆ ಸಂಬಂಧಪಟ್ಟಿದಂತೆ ಹಿಂದಿಗೆ ಗ್ರೇಡ್ಗೆ ಸಂಬಂಧಪಟ್ಟಿದಂತೆ ತುಂಬ ವಿವಾದಗಳಾಗ್ತಿದೆ, ಕೋರ್ಟ್ಗೆಲ್ಲ ಹೋಗಿದೆ. ಸೊ ಇದರಿಂದ ಸ್ವಲ್ಪ ಡಿಲೇ ಆಗೋ ಚಾನ್ಸಸ್ ಇದೆ. ರಿಸಲ್ಟ್ ಅನ್ನೋದು 25 ಅಥವಾ 26ಕ್ಕೆ ಬರುವಂಥ ಚಾನ್ಸಸ್ ಇದೆ. ಸೊ 24ಕ್ಕೆ ರಿಸಲ್ಟ್ ಬರೋದು ಡೌಟ್ ಅಂತಲೇ ಹೇಳ್ಬೋದು. ಇವೆಲ್ಲ ಕಾರಣದಿಂದ ಸ್ವಲ್ಪ SSLC ವಿದ್ಯಾರ್ಥಿಗಳಿಗೆ ರಿಲೀಫ್ ಅಂತಲೇ ಹೇಳ್ಬೋದು. ರಿಸಲ್ಟ್ ಟೆನ್ಷನ್ ಅನ್ನೋದು ರಿಲೀಫ್ ಅಂತಲೇ ಹೇಳ್ಬೋದು. ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಂದರೆ ಸಾಕಂತ ಇರುವಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು. ಹಾಗೆ ಯಾವಾಗ SSLC ರಿಸಲ್ಟ್ ಬರುತ್ತೆ ಅಂತ ಕೇಳಿದ್ರೆ, ಏಪ್ರಿಲ್ 25 ಅಥವಾ 26ಕ್ಕೆ ಬರುವ ಚಾನ್ಸಸ್ ಇದೆ. ತುಂಬ ಡಿಲೇ ಆಗಲ್ಲ, ಆದಷ್ಟು ಬೇಗ ರಿಸಲ್ಟ್ ಅನ್ನೋದು ಬರುತ್ತೆ. ಯಾರು ಕೂಡ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೆ ಯಾವ ಸಮಯಕ್ಕೆ ರಿಸಲ್ಟ್ ಬರುತ್ತೆ ಅಂತ ಕೇಳ್ತೀರಿ, ಯಾವಾಗ ನಿಮಗೆ ರಿಸಲ್ಟ್ ಬರುತ್ತೆ ಅಂತ ಅನೌನ್ಸ್ಮೆಂಟ್ ಆಗುತ್ತೋ ಅದಕ್ಕೆ ಸಂಬಂಧಪಟ್ಟಿದಂತೆ ಒಂದು ಡಾಕ್ಯುಮೆಂಟ್, ಒಂದು PDF ಕಳಿಸ್ತಾರೆ ಶಿಕ್ಷಣ ಇಲಾಖೆಯಿಂದ. ಸೊ ಅಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಯಾವ ಸಮಯಕ್ಕೆ ನಿಮಗೆ ನಿಮ್ಮ ಒಂದು SSLC ರಿಸಲ್ಟ್ ಅನ್ನೋದು ಬರುತ್ತೆ ಅಂತ. ಸೊ 10:30ಕ್ಕಾದರೆ 10:30 ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಡೇಟ್ ಮತ್ತು ಟೈಮ್ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಅಲ್ಲಿ ನೋಡಿಕೊಂಡು ನೀವು ಆ ಟೈಮ್ಗೆ ರಿಸಲ್ಟ್ ಅನ್ನೋದು ಚೆಕ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತಿರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿಟ್ಕೊಳ್ಳಿ. ಸೊ ಇದರಿಂದ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ಹಾಗೆ ನೋಡೋದಾದರೆ, SSLC ರಿಸಲ್ಟ್ನ ಹೇಗೆ ಮೊಬೈಲ್ನಲ್ಲಿ ಚೆಕ್ ಮಾಡೋದಂತ ಸೊ ಲೈವ್ ಡೆಮೋ ತೋರಿಸ್ತೀನಿ ನಿಮಗೆ, ಡೆಮೋ ಮೂಲಕ. ಸೊ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗೆ ಈ ವರ್ಷ ಪಾಸ್ ಹಾಗೂ ಫೇಲ್ ಕುರಿತು ಏನಾದರೂ ಅಪ್ಡೇಟ್ ಇದೆಯಾ ಅಂತ ಹೇಳ್ತಿದ್ರೆ, ಹೌದು, ಈ ವರ್ಷ ಬಹುತೇಕ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಬೇಕಂತ ಶಿಕ್ಷಣ ಇಲಾಖೆ ಹೇಳ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ವಿದ್ಯಾರ್ಥಿಗಳನ್ನ ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದೊಂದು ಒಳ್ಳೆಯ ವಿಷಯ. ಯಾರೆಲ್ಲ ವಿದ್ಯಾರ್ಥಿಗಳು ಫೇಲ್ ಆಗೋ ಸಂದರ್ಭ ಇರುತ್ತೆ ಅಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡುವ ಚಾನ್ಸಸ್ ಇದೆ. ಸೊ ಈಗ ಲೈವ್ ಆಗಿ ರಿಸಲ್ಟ್ನ ಹೇಗೆ ಚೆಕ್ ಮಾಡೋದಂತ ಇವಾಗ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನೀವು ಬರಬೇಕು ಗೂಗಲ್ ಅಥವಾ ಕ್ರೋಮ್ಗೆ ಬರಬೇಕು. ಗೂಗಲ್ ಅಥವಾ ಕ್ರೋಮ್ಗೆ ಬಂದುಬಿಟ್ಟು ಸಿಂಪ್ಲಿ ಈ ಥರ ಸರ್ಚ್ ಮಾಡಿ. ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಸರ್ಚ್ ಮಾಡಬೇಕು. ಏನಂದರೆ KarResultNick.in ಅಂತ ಸರ್ಚ್ ಮಾಡಿದರೆ ನಿಮಗೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2026 ಅಂತ ಓಪನ್ ಆಗುತ್ತೆ. ಆ ಒಂದು ಇಲ್ಲಿ ತೋರಿಸ್ತಾ ಇದ್ದೀನ, ಸೊ ಅದನ್ನು ಕ್ಲಿಕ್ ಮಾಡಬೇಕು. ಗ್ರೀನಲ್ಲಿ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ. ನೆಟ್ವರ್ಕ್ ತುಂಬ ಚೆನ್ನಾಗಿರಬೇಕು. ಸೊ ಇದನ್ನ ಮೊಬೈಲಲ್ಲಿ ನೀವು ಈಸಿಯಾಗಿ ಚೆಕ್ ಮಾಡ್ಬೋದು. ಆವಾಗ ನಿಮಗೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2025 ಅಂತ ಇರಲ್ಲ, 26 ಅಂತ ಇರುತ್ತೆ. ಇಲ್ಲಿ ನಾನು ಡೆಮೋ ತೋರಿಸ್ತಿರೋದಲ್ಲ, 25 ನಿಮಗೆ ತೋರಿಸ್ತಾ ಇದ್ದೀನಿ. ಸೊ 25 ಅಂತ ತೋರಿಸುತ್ತೆ. ಹಾಗೆ ಇಲ್ಲಿ ನಿಮಗೆ ಲಿಂಕ್ ತೋರಿಸ್ತಾ ಇರುತ್ತೆ. SSLC 2026 ಪರೀಕ್ಷೆ 1ರ ಫಲಿತಾಂಶ ಪ್ರಕಟ ಅಂತ ಇರುತ್ತೆ. ಆಮೇಲೆ ಡೇಟ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಆ ಲಿಂಕ್ನ ಸಿಂಪಲಾಗಿ ಕ್ಲಿಕ್ ಮಾಡಬೇಕು. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ. ಸೊ SSLC 2026 ಎಕ್ಸಾಮ್ ಒಂದು ರಿಸಲ್ಟ್ ಅಂತ ಇರುತ್ತೆ. ಇಲ್ಲಿ ಇಂಟರ್ ದ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ. ಇಂಟರ್ ದ ರಿಜಿಸ್ಟರ್ ನಂಬರ್ ಅಂದರೆ ನಿಮ್ಮ ಒಂದು ಹಾಲ್ ಟಿಕೆಟಲ್ಲಿರುವಂಥ ಎಷ್ಟು ಡಿಜಿಟ್ಸ್ ನಂಬರ್ ಇರುತ್ತೋ ಅಷ್ಟೂ ಕೂಡ ಕಂಪ್ಲೀಟಾಗಿ ಇಂಟರ್ ಮಾಡಬೇಕು. ಕರೆಕ್ಟಾಗಿ ಯಾವುದೇ ರೀತಿ ತಪ್ಪಿಲ್ದಿತ್ತು ಇಂಟರ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಇಂಟರ್ ಮಾಡಬೇಕಿರುತ್ತೆ. ಡೇಟು, ಮಂತು, ಇಯರಲ್ಲಿ ಇಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಬರುತ್ತೆ. ಆದರೆ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನೋದು ಶೋ ಆಗಲ್ಲ. ಯಾವ ಕಾರಣಕ್ಕಂದರೆ ಸರ್ವರ್ ಇಶ್ಯೂಸ್ ಇರುತ್ತೆ. ಅಂದರೆ ಎಟ್ ಎ ಟೈಮ್ ತುಂಬ ವಿದ್ಯಾರ್ಥಿಗಳು ರಿಸಲ್ಟ್ನ ಚೆಕ್ ಮಾಡೋಕ್ಕೆ ಹೋದ ತಕ್ಷಣ ಸರ್ವರ್ ಇಶ್ಯೂಸ್ ಆಗಿರ್ಬೋದು, ಪ್ರಾಬ್ಲಮ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು.
ಸೊ ಈ ಥರ ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡ್ಬೋದು. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ರಿಸಲ್ಟ್ ಚೆಕ್ ಆದ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ರಿಸಲ್ಟ್ ಅಂದರೆ ಶೋ ಆಗುತ್ತೆ. ಯಾವ ಥರ ಶೋ ಆಗುತ್ತೆ ಅಂದರೆ ನಿಮ್ಮ ಒಂದು ನೇಮ್ ಶೋ ಆಗುತ್ತೆ, ರಿಜಿಸ್ಟರ್ ನಂಬರ್ ಶೋ ಆಗುತ್ತೆ, ಹಾಗೆ ಪಾರ್ಟ್ ಎ ಪಾರ್ಟ್ ಬಿ ಅಂತ ಇರುತ್ತೆ. ನಿಮ್ಮ ರಿಸಲ್ಟ್ ಪಾಸ್ ಆಗಿದ್ರೆ ಪಾಸ್ ಅಂತ ಬರುತ್ತೆ, ಆಮೇಲೆ CGP ಅಂತ ತೋರಿಸುತ್ತೆ, A+ ಗ್ರೇಡ್ ಏನಂತ ತೋರಿಸುತ್ತೆ. ಈ ಥರ ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡ್ಬೋದು ಅಂತ ಹೇಳ್ತಾ, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.